ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಹೊನ್ನಾಳಿ ಪಟ್ಟಣದಲ್ಲಿ ದಲಿತ ಸಂಘಟನೆಗಳು ನಿಮ್ಮ ಮೇಲೆ ಒಂದು ಗಂಭೀರ ಆರೋಪವನ್ನು ಮಾಡುವಂಥದ್ದು ಮಾಡಿದ್ದಾರೆ. ಏನು ಗೂಢ ಅಂಗಡಿಗಳು ಏನಿದ್ದಾವೆ, ಬೀದಿ ವ್ಯಾಪಾರದಲ್ಲಿ ಅಕ್ರಮ ಇಟ್ಕೊಂಡಿದ್ದರು, ಅದು ಯಾವ ಥರ ಇದು ಅವನ್ನು ತಿಳಿಸುವಲ್ಲಿ ತಾವು ಎಲ್ಲ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ವಿರುದ್ಧ ಇವತ್ತು ಹೋರಾಟವನ್ನು ಚಳುವಳಿಯನ್ನು ಮಾಡುವಂಥದ್ದಾಯಿತು. ಅದ್ರ ಬಗ್ಗೆ ಮಾಹಿತಿಗಳನ್ನು ತಾವು ನೀಡುವುದಾ ಹೇಗೆ ಅಂತೇಳಿ? ಖಂಡಿತ ನೀಡ್ತೀನಿ ಸರ್. ಈಗ ನಮಗೇನಾಗಿದೆ ಅಂತಂದರೆ, ಟಿ ವಿ ಸರ್ಕಲಿಂದ ಟೌನಿಗೆ ಎಂಟ್ರಿ ಆಗೋಂಥ ಜಾಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಪೂರ್ವ ಕಾಲೇಜಿದೆ ಸರ್. ಆ ಕಾಲೇಜ್ ಮುಂಭಾಗದಲ್ಲಿ ಗೂಡಂಗಡಿಗಳನ್ನ ತೆರವುಗೊಳಿಸೋಕೆ ಹೋಗಿದ್ದು ನಿಜ. ಆ ತೆರವುಗೊಳಿಸೋಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನಮಗೆ ಪ್ರಾಂಶುಪಾಲರಿಂದ 2-3 ಬಾರಿ ಲೆಟ್ರ್ಗಳು ಬಂದಿದ್ದಾವೆ. ಇವು ಗೂಡಂಗಡಿಗಳನ್ನ ತೆಗೆಸ್ರಿ, ಇಲ್ಲಿ ಸ್ಟಾರು ಗುಟ್ಕ ಎಲ್ಲ ಮಾರ್ತಾರೆ ಅಂತೇಳಿ. ಸೊ ಹಂಗಾಗಿ ನಾವು ತೆರವುಗೊಳಿಸೋಕೆ ಹೋಗಿದ್ದು ನಿಜ. ತೆರವುಗೊಳಿಸಿದಂಥ ಸಂದರ್ಭದಲ್ಲಿ ಒಬ್ಬರು ಬಂದು, ಇದು DSSನವ್ರದ್ದು ಬಾವುಟ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಾವುಟನ ನೀವು ಬ್ಯಾನರ್ನ ಕಿತ್ತಿದ್ರಿ ಅಂತ ಆರೋಪ ಮಾಡಿದರು. ಬಟ್ ನಾನು ಆ ಬ್ಯಾನರ್ ಕಿತ್ತಿಲ್ಲ ಸರ್. ನಾನೊಬ್ಬ ತಾಲೂಕ್ ಲೆವೆಲ್ ಆಫೀಸರಾಗಿ ಇದು ನನಗೆ 6ನೇ ಆ ಕಚೇರಿ, ಏನು ಮುಖ್ಯಾಧಿಕಾರಿಯಾಗಿ ಇರ್ಬೋದು, ಕಮಿಷನರ್ ಆಗಿರ್ಬೋದು, 6ನೇ ಕಚೇರಿ. ನಾನು ಒಬ್ಬ ತಿಳುವಳಿಕೆ ಇದ್ದಳಾಗಿ, ಸಮಾನತೆಗೆ ನಾನು ಒಬ್ಬ ಹರಳಾಗಿ ನಾನು ಆ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ ಸರ್. ನಾನು ಎಂದೂ ಅವ್ರಿಗೆ ಅವಮಾನಗೊಳಿಸೋ ಅಂಥ ಕೆಲಸಗಳನ್ನ ನಾನು ಮಾಡಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಭವನದ ಎದುರುಗಡೆ ಅಲ್ಲಿ ಕೊಳಚೆ ನೀರು ಹೋಗ್ತಿದೆ. ಹಾಂ, ಆ ವಿಚಾರವಾಗಿ ಈಗ ತಗ್ಗು ಪ್ರದೇಶಕ್ಕೆ ನೀರು ಹರಿಯೋದು ಸಹಜ. ನಾವು ಈಗ ಅಲ್ಲಿ ಅಂಬೇಡ್ಕರ್ ಭವನ ಎದುರುಗಡೆಗೆ ಕಾಂಪೌಂಡಿಗೆ ಮತ್ತು ಅಂಬೇಡ್ಕರ್ ಭವನ ಮುಂಭಾಗ ಏನು ಹಿಂದೆಲ್ಲ ನೀರು ನಿಂತ್ಕೊಂತಿತ್ತ, ಅದು ಯಾವುದೂ ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲಿಗೊಂದು ಕಾಂಪೌಂಡು ಕಾಮಗಾರಿ ನಿರ್ಮಾಣಕ್ಕೆ ಅಂತ ಹಾಕಿದ್ದೀವಿ. ಆ ನಿರ್ಮಾಣ ಕಾರ್ಯ ನಡೀತಾ ಐತೆ. ಆ ನಡೀತಿರ್ಬೇಕಾದ್ರೆ ಮತ್ತು ನೀರು ಒಂದು ಸ್ವಲ್ಪ ಬಂದೈತೆ ಸರ್. ಈಗ ಅದು ಇವತ್ತು ಸಾಲ್ವ್ ಆಯಿತು, ಕಾಂಕ್ರೀಟೆಲ್ಲ ಹಾಕಿದ್ರು. ಇವತ್ತಿಂದ ನೀರು ಮಾಮೂಲಿ ಡ್ರೈನಿಗೆ ಹೋಗೋಂಗೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಆ ಮಳೆ ನೀರು, ಆ ಚರಂಡಿ ನೀರು ಹೋಗೋದ್ರಿಂದ ಬಿಲ್ಡಿಂಗ್ ಏನು ತೊಂದರೆ ಇಲ್ಲ? ಬಿಲ್ಡಿಂಗಿಗೆ ಏನು ತೊಂದರೆ ಇಲ್ಲ. ಬಿಲ್ಡಿಂಗಿಗೆ ಯಾವುದೇ ಕಟ್ಟಡಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ. ಬಟ್ ಅಲ್ಲಿ ಹೋಗಿ ನೀರು ನಿಲ್ಲಂಗೆ ಮಾಡಿದ್ರು. ಈಗ ಅದನ್ನು ನಾವು ಸರಿಪಡಿಸಿದ್ದೀವಿ. ನೀರು ಮಾಮೂಲಿ ಡ್ರೈನಿಗೆ ಹರ್ಕೊಂಡು ಹೋಗೋಂಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳ ಸಂಘ ನಿಮ್ಮ ಅಂದರೆ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಸಂಘಗಳು ರಿಜಿಸ್ಟ್ರೇಷನ್ ಆಗುವಂಥದ್ದು ಆಗಿದೆ? ಇದು ಒಳ್ಳೆ ಪ್ರಶ್ನೆ ಸರ್. ನಮ್ಮಲ್ಲಿ ಈಗ ಸಂಘ ಅಬಾಲಿಷ್ ಆಗಿದೆ. ಹೊಸ ಸಂಘ ಮಾಡಬೇಕು ನಾವು. ಒಂದು ಸ್ವಲ್ಪ ಈಗ ಏನಾಗಿದೆ ಅಂತಂದರೆ, ತರಕಾರಿ ಮಾರ್ಕೆಟು ಅಭಿವೃದ್ಧಿ ಕಾಮಗಾರಿ ನಡೀತೈತೆ. ತರಕಾರಿ ಸೊಪ್ಪು ಹೂವು ಹಣ್ಣು ಮಾರೋರ್ನೆಲ್ಲರನ್ನು ಆ ಒಳಗೆ ಕಳಿಸಿದಂಥ ಸಂದರ್ಭದಲ್ಲಿ ನಾವು ಈ ಕೆಲಸ ಮಾಡೋಣ. ಆಮೇಲೆ ಅವರು ಇಷ್ಟು ವರ್ಷ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಶೌಚಾಲಯ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮಾಡಿರಲಿಲ್ಲ ಇಷ್ಟು ದಿವಸ. ಈಗ ಈ ಕಾಮಗಾರಿ ಪ್ರಗತಿಯಲ್ಲಿದ್ದು ಈ ಮುಂದಿನ ದಿನಗಳಲ್ಲಿ ಇನ್ನು ಮೋಸ್ಟ್ಲಿ ಆಗಸ್ಟ್ ಎಂಡ್ ಒಳಗೆ ಅವ್ರಿಗೆ ಕುಡಿಯೋ ನೀರು, ಶೌಚಾಲಯ ಎಲ್ಲ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರನ್ನಷ್ಟನ್ನು ಮಾರ್ಕೆಟ್ ಒಳಗೆ ಕಳಿಸೋ ಅಂಥ ಒಂದು ಪ್ರಯತ್ನ ಮಾಡಿ, ನಂತರದ ದಿನಗಳಲ್ಲಿ ನಾವು ಕಮಿಟಿ ಮಾಡೋಕ್ಕೆ ಕಚೇರಿಯಿಂದ ಮಾಡ್ತೀವಿ ಸರ್. ಅವರು ಒಂದು ಬಹಳ ಗಂಭೀರ ಆರೋಪವನ್ನ ತಮ್ಮಗಳ ಮೇಲೆ ಇವತ್ತು ಮಾಡುವಂಥದ್ದು ಮಾಡಿದ್ರು ಮೇಡಮ್. ತಾವು ಇಲ್ಲಿ ಬಹಳ ದಿವಸದಿಂದ ಜಂಡಾ ಊರಿದಿರಿ ಅಂತ ಒಂದು ಪದ ಬಳಕೆಯನ್ನ ಮಾಡಿದ್ದಾರೆ ಅವರು. ಅಂದ್ರೆ ನೀವು ಏನೋ ಒಂದು ಸದ್ದಾಂ ಹುಸೇನ್ ತರ ಒಂದು ಆಡಳಿತ ಮಾಡುವಂಥದ್ದು, ಯಾರು ಮಾತು ಕೇಳೋದಿಲ್ಲ ಅನ್ನೋದು, ಇದು ಒಂದು ಆಪಾದನೆಯನ್ನ ಮಾಡುವಂಥದ್ದಾಗಿದೆ ಸರ್. ಇವತ್ತು ನಾವು ನೌಕರರು ಹೆಂಗೆ ಅಂದರೆ, ನೀರು ಹರಿತಾ ಇರ್ತೈತೆ, ಹೋಗ್ತಾನೆ ಇರ್ತೀವಿ. ಇವತ್ತು ಈ ಊರಲ್ದಿದ್ರೆ ನಾಳೆ ಇನ್ನೊಂದು ಊರಿಗೆ ವರ್ಗಾವಣೆ ಎಲ್ಲರಿಗೂ ಇರುತ್ತೆ. ಬಟ್ ಕೆಲಸ ಮಾಡ್ತಿದ್ದೀವಿ. ಕೆಲಸ ಮಾಡೋಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿರುತ್ತೆ ಸರ್. ಮೇಡಮ್, ತಮಗೆ ಇನ್ನೊಂದು ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಲ್ಲಿ ಒಂದು ಇದು ಮಾಡ್ತಾರೆ, ಬ್ಯಾನರ್ ಹಾಕ್ತಾರೆ, ತಾವುಗಳು ಹರಿದಿದ್ದೀರಿ ಅಂತ ಹೇಳಿ, ಅದೊಂದು ಕೇಳುವಂಥದ್ದಾಗಿದೆ ಸರ್. ಖಂಡಿತ ಇಲ್ಲ. ನಾನು ಹೇಳ್ತೀನಲ್ಲ, ಇವರು ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆಯಿಂದಲೇ ನಾವಿವತ್ತು ಅಧಿಕಾರಕ್ಕೆ ಬಂದಿರೋಂಥದ್ದು, ಅಧಿಕಾರದ ಚುಕ್ಕಾಣಿ ಹಿಡ್ದಿರೋಂಥದ್ದು ಸಮಾನತೆಯಿಂದ. ಅಂಥವ್ರಿಗೆ ನಾನು ಯಾವತ್ತೂ ದ್ರೋಹ ಮಾಡೋಕ್ಕೆ ನನಗೆ ರೆಡಿ ಇಲ್ಲ ಸರ್. ನಾನು ಆದಷ್ಟು ನಮ್ಮ ಕಾರ್ಮಿಕರಿಂದಲೇ ಅದನ್ನು ಬಿಚ್ಚಿಸಿ ಕ್ಲೀನಾಗಿ ಮಡಚಿ ಕ್ಲೀನಾಗಿ ತೆಗೆದಿಟ್ಟಿದ್ದು ನನಗೆ ಗೊತ್ತು ಸರ್. ಹಾಂ, ಇದೆ ಸರ್. ನಮ್ಮ ಎಂಪ್ಲಾಯಿನೇ ಬಿಚ್ಚಿರೋದು ಐತೆ. ಅದನ್ನು ನಮ್ಮ ಎಂಪ್ಲಾಯ್ ಲೇಡೀಸ್ ಎಂಪ್ಲಾಯ್ ಕೈಗೆ ಅವ್ರು ಕೊಟ್ಟಿರೋದು ಐತೆ ಸರ್. ವಿಡಿಯೋ ಐತೆ ಸರ್. ಆಮೇಲೆ ನಾವು ಅವರು ವಿಶ್ವಚೇತನ, ಅವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಆಗಿರೋದಾಗಿರ್ಬೋದು, ಅವರೊಬ್ಬ ಭಾಳ ತುಂಬ ದೊಡ್ಡ ವ್ಯಕ್ತಿಗಳು. ಅಂಥವ್ರಿಗೆ ನಾನು ಅವಮಾನ ಮಾಡೋ ಅಂಥ ಕೆಲಸ ನಾನು ಮಾಡಲ್ಲ ಸರ್.
ಮಾಡಿಲ್ಲ, ಮಾಡೋದು ಇಲ್ಲ. ಥ್ಯಾಂಕ್ ಯು ಸರ್. ನಿಂತ್ಕೊಳ್ರಲ್ಲ ಅಡ್ಡ ಬರ ಇದ್ದಾಗ ತೆಗಿರ ಅದು ಹೆಂಗೆ ತೆಗಿತೀರಿ ತೆಗಿರ ಅದು ಹೆಂಗೆ ತೆಗಿತೀರಿ ತೆಗಿರ ಅದು ಹೆಂಗೆ ತೆಗಿತೀರಿ ತೆಗಿರ ಹಾಂ ನೋಡು ನಿಂತ್ಕೊಳ್ರಲ್ಲ ಅಡ್ಡ ನಾವು ಟೈಮಿಂಗ್ಸ್ ತೊಗೊಂಬಂದಿದ್ದೇವೆ ಗೌಡ್ರ ಹತ್ರ ಹೋಗಿ ಟೈಮ್ ಅಲ್ಲಿ ತಗೊಂಬಂದಿವಿ 8 ದಿವಸ ಟೈಮು ಮೇಡಮ್ ಅರೇ 8 ದಿವಸ ಟೈಮ್ ತಗೊಂಬಂದೇವಿ ನಾವು. ಹ್ಞೂ ಯಾರಿಗೆ ಹೇಳಿದ್ರಿ ನೀವು ಯಾರಿಗೆ ಹೇಳಿದ್ರಿ ನಂದೇ ಅಂಗಡಿ ಇದು ನಂದೇ ಅಂಗಡಿ ಹಾಂ ನಂದೇ ಅಂಗಡಿ ಇದು ನಂದೇ ಅಷ್ಟು ಸಾಮಾನು ಇರೋದೊಳಗೆ. ಅಲ್ಲ ಊಟ ಮಾಡೋಕೆ ಮುಂದೆ ಎತ್ತಿರಲ್ಲ. ಟೈಮ್ ತಗೊಂಬಂದೇವಿ ನಾವು. ನಂದೇ ಅಂಗಡಿ ಇದು ನಂದೇ ಅಷ್ಟು ಸಾಮಾನು ಇರೋದೊಳಗೆ. ಹಾಕಿದೇನಪ್ಪ ಮಿಣನ ಬಾರಪ್ಪ ಎತ್ತಿಡ್ರ ಇದನ್ನ ಎತ್ತಿಟ್ಕೊಳ್ಳ ಇದನ್ನ ಎತ್ತಿಟ್ಕೊಂಡು ಜಾಗ ಬಿಡ ಅವ್ರಿಗೆ. ನಮಗೂ ಗೊತ್ತೈತೆ ನಮಗೂ ಕಾನೂನು ನಾವು ಹಾಕಂತಾಗ ಆಗ್ಲಿ ಅದು ಆಗ್ಲಿ ಮಣ್ಣಿಲ್ಲ ಅಡ್ಕೇಳ ಈ ವಿಡಿಯೋ ಮಾಡು ಅಡ್ಕೇಳೆ ಮಣ್ಣು ಕಲ್ಲು ಉಳ್ಸೋದ್ನ ಉಳ್ಸಿ ಮಣ್ಣು ಅಡ್ಕೊಂಡು ಬಾರಿತ್ಲಾಗೆ